ಅಬಕಾರಿ ಇಲಾಖೆಯಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರ ಆರೋಪಕ್ಕೆ ಸಂಬಂಧಪಟ್ಟಂತೆ ಸರ್ಕಾರದ ಕುತ್ತಿಗೆಗೆ ಲಂಚದ ಸುಳಿ ಸುತ್ತಿಕೊಳ್ತಾ ಅಬಕಾರಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರದ ಆರೋಪಕ್ಕೆ ಸಂಬಂಧಪಟ್ಟಂತೆ ನಿನ್ನೆ ಬಹಳ ದೊಡ್ಡ ಮಟ್ಟಕ್ಕೆ ಚರ್ಚೆ ಆಯಿತು ಸದನದಲ್ಲಿ. ಸರ್ಕಾರದ ಕುತ್ತಿಗೆಗೆ ಈ ವಿಚಾರ ಅಂದ್ರೆ ಈ ಲಂಚದ ಸುಳಿ ಸುತ್ತಿಕೊಳ್ತಾ ಅಂತ ಅಬಕಾರಿ ಲೈಸೆನ್ಸ್ ನೀಡಿಕೆಯಲ್ಲಿ ಭ್ರಷ್ಟಾಚಾರ ನಿಜಕ್ಕೂ ನಡೀತಾ ಇದೆಯಾ? ಅಬಕಾರಿ ಮಂತ್ರಿ ರಾಜೀನಾಮೆ ಕೊಡ್ಲೇಬೇಕು ಅಂತ ವಿಪಕ್ಷ ನಾಯಕರು ಪಟ್ಟಿಡಿದ್ರು. ಸದನದಲ್ಲೂ ಕೂಡ ರಿಸೈನ್ಗೆ ಮೈತ್ರಿ ಪಕ್ಷ ಬಿಗಿ ಪಟ್ಟಿಡಿದ್ರು. ಇನ್ನು ಸರ್ಕಾರ ಇಕ್ಕಟ್ಟಿಗೆ ಸಿಲುಕಿಸಿದಂತಹ ಭ್ರಷ್ಟಾಚಾರದ ಆರೋಪ ಲೈಸೆನ್ಸ್ ವಿತರಣೆಯ ವೇಳೆ ಈ ಹಿಂದೆ ಕೂಡ ಆರೋಪ ಕೇಳಿ ಬಂದಿತ್ತು. ಈಗ ಮತ್ತೆ ಅಬಕಾರಿ ಇಲಾಖೆಯಲ್ಲಿ ಲಂಚದ ವಾಸನೆ ಬರ್ತಾ ಇದೆ. ವರದಿಯನ್ನ ನೀಡೋದಕ್ಕೆ ಸಿಎಂ ಸಿದ್ದರಾಮಯ್ಯ ಅವರು ತಿಮ್ಮಾಪುರಗೆ ಸೂಚನೆಯನ್ನ ಕೊಟ್ಟಿದ್ದಾಗಿದೆ. ಅಬಕಾರಿ ಸಚಿವರ ಕೊರಳಿಗೆ ಲಂಚದ ಉರುಳು ಸುತ್ತಿಕೊಳ್ಳುತ್ತಾ ಅಂತ ಅಬಕಾರಿ ಇಲಾಖೆಯಲ್ಲಿ ನಡೆದಿದೆ ಎನ್ನಲಾದ ಬ್ರಹ್ಮಾಂಡ ಭ್ರಷ್ಟಾಚಾರದ ಬಗ್ಗೆ ಚರ್ಚೆ ಮಾಡೋದಕ್ಕೆ ನಮಗೆ ಅವಕಾಶ ನೀಡಿ ಅಂತ, ಅದರ ಜೊತೆಗೆ ಅಬಕಾರಿ ಸಚಿವ ಆರ್.ಬಿ. ತಿಮ್ಮಾಪುರ ಅವರ ರಾಜೀನಾಮೆ ಕೊಡಲೇಬೇಕು, ರಿಸೈನ್ ಮಾಡಬೇಕು ಅಂತ ಆಗ್ರಹಿಸಿ ಮೈತ್ರಿ ಪಕ್ಷದ ನಾಯಕರು ಅಂದ್ರೆ ಬಿಜೆಪಿ ಜೆಡಿಎಸ್ನ ಸದಸ್ಯರು ಕೂಡ ನಿನ್ನೆ ಸದನದ ಬಾವಿಗಿಳಿದ್ರು. ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಯಿತು. ಜೊತೆಗೆ ಧರಣಿ ನಡೆಸಿದಂಥ ಪ್ರಸಂಗ ಕೂಡ ನಿನ್ನೆ ನಡೀತು. ಅಬಕಾರಿ ಸಚಿವರು ರಾಜೀನಾಮೆಯನ್ನ ಕೊಡಲೇಬೇಕು ಅಂತ ಆಡಳಿತ ಮತ್ತು ವಿರೋಧ ಪಕ್ಷದ ಸದಸ್ಯರ ನಡುವೆ ತೀವ್ರ ಗಲಾಟೆಗೂ ವಾಗ್ವಾದಕ್ಕೂ ಗದ್ದಲಕ್ಕೂ ಕಾರಣವಾಗಿತ್ತು. ಅಂದ್ರೆ ಮನವೊಲಿಕೆಗೆ ಎಷ್ಟೇ ಪ್ರಯತ್ನ ಮಾಡಿದ್ರು ಕೂಡ ಸದನದ ಬಾವಿಯೊಳಗೆ ಇಳಿದು ಬಹಳ ಹೊತ್ತಿನವರೆಗೂ ಚರ್ಚೆ ನಡೀತು. ಅದಾದ ನಂತರದಲ್ಲಿ ಯುಟಿ ಖಾದರ್ ಅವ್ರಿಗೂ ಕೂಡ ಆ ಗಲಾಟೆಯನ್ನ ಕಂಟ್ರೋಲ್ ಮಾಡೋದಕ್ಕೆ ಸಾಧ್ಯ ಆಗಲಿಲ್ಲ. ಹಾಗಾಗಿ ಮಂಗಳವಾರಕ್ಕೆ ಆ ಒಂದು ಚರ್ಚೆಯನ್ನ ಮುಂದೂಡಿಕೆ ಕೂಡ ಮಾಡಿದ್ರು. ಅದಾದ ನಂತರದಲ್ಲಿ ಮೊದಲಿಗೆ ಏನ್ ಅನ್ಕೊಂಡ್ರು ಬಿಜೆಪಿ ನಾಯಕರು, ಈಗ ವಿ.ಬಿ. ಅಂತ ರಾಮ್ಜಿ ಹೆಸರಿದೆಯಲ್ಲ ಅದನ್ನ ಬದಲಾವಣೆ ಮಾಡಬೇಕು ಅನ್ನೋದಾಗಿ ಈಗ ಕಾಂಗ್ರೆಸ್ನವರು ಪಟ್ಟಿ ಹಿಡಿದಿದ್ರು. ಆ ವಿಚಾರವನ್ನ ಪ್ರಸ್ತಾಪ ಮಾಡಬೇಕು ಅನ್ನೋದಾಗಿ ವಾಯ್ಸ್ ರೈಸ್ ಮಾಡಿದ್ರು. ಬಟ್ ದೋಸ್ತಿ ನಾಯಕರು ಮಾತ್ರ ಅದಕ್ಕೆ ಅವಕಾಶ ಕೊಡದಂತೆ ಬ್ರಹ್ಮಾಂಡ ಭ್ರಷ್ಟಾಚಾರದ ವಿಚಾರವಾಗಿ ಮೊದಲು ಮಾತನಾಡಿ ಅನ್ನೋದಾಗಿ ಪಟ್ಟಿ ಹಿಡಿದಿದ್ರು. ವರದಿಯನ್ನ ನೀಡಬೇಕು ಅಂತ ಈಗಾಗಲೇ ಸಿಎಂ ಸಿದ್ದರಾಮಯ್ಯ ಅವರು ಕೂಡ ತಿಮ್ಮಾಪುರ ಅವರಿಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಹಾಗಾದ್ರೆ ಅಬಕಾರಿ ಸಚಿವರ ಕೊರಳಿಗೆ ಲಂಚದ ಉರುಳು ಸುತ್ತಕೊಂಡಿದ್ಯಾ ಅಂತ ಸಂಬಂಧಪಟ್ಟಂತೆ ರಿಪೋರ್ಟ್ನ ಯಾವ ರೀತಿ ಪ್ರಿಪೇರ್ ಮಾಡ್ತಾರೆ? ಯಾಕಂತೇಳಿದ್ರೆ ಈ ಹಿಂದೆ ಕೂಡ ಅಬಕಾರಿ ಇಲಾಖೆಗೆ ಸಂಬಂಧಪಟ್ಟಂತೆ ಲಂಚದ ಆರೋಪ ಬಹಳ ದೊಡ್ಡ ಮಟ್ಟಿಗೆ ಕಂಡು ಬಂದಿತ್ತು. ಅವರ ಪುತ್ರರ ಹೆಸರಿಗೂ ಕೂಡ ಅಂದ್ರೆ ತಿಮ್ಮಾಪುರ ಅವರ ಪುತ್ರರ ಹೆಸರಿಗೂ ಕೂಡ ಹಣವನ್ನ ಸಂದಾಯ ಮಾಡಿಸಿಕೊಳ್ಳಲಾಗಿದೆ ಅನ್ನುವಂಥ ಆರೋಪ ಆಯಿತು. ಹಾಗಾಗಿ ಸದನದಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಚರ್ಚೆ ಆಯಿತು. ಸಿಎಂ ಸಿದ್ದರಾಮಯ್ಯ ಅವರು ಒಂದು ಕಡೆ ಲಂಚದ ವಾಸನೆಗೆ ಸಂಬಂಧಪಟ್ಟಂತೆ ವರದಿಯನ್ನ ಕೇಳಿದ್ದಾರೆ. ನೋಡೋಣ, ಅಬಕಾರಿ ಮಂತ್ರಿ ಅವರು ರಾಜೀನಾಮೆಯನ್ನು ನಾನು ಕೊಡೋದಿಲ್ಲ, ಯಾಕಂತಂದ್ರೆ ನಾನು ತಪ್ಪು ಮಾಡಿಲ್ಲ ಅಂತ ವಾದಿಸ್ಕೊಂಡ್ರು. ಬಟ್ ವಿಪಕ್ಷದವರು ಮಾತ್ರ ಪಟ್ಟನ್ನ ಹಿಡಿದಿದ್ರು, ರಿಸೈನ್ ಮಾಡಲೇಬೇಕು ಅಂತ. ಲೋಕಾಯುಕ್ತ ಬಲೆಗೆ ಅಬಕಾರಿ ಡಿಸಿ ಬಿದ್ದಿದ್ರು. 4-5 ದಿನದ ಭ್ರಷ್ಟರ ಬೇಟೆ ಆಡಿದ್ದ ಟೀಮ್ ಅದಾದ ನಂತರದಲ್ಲಿ ಲೈಸೆನ್ಸ್ ನೀಡೋದಕ್ಕೆ 1 ಕೋಟಿಗೂ ಹೆಚ್ಚು ಬೇಡಿಕೆಯನ್ನ ಇಟ್ಟಿದ್ದ ಆರೋಪ ಆಯಿತು. ಅಡ್ವಾನ್ಸ್ ಆಗಿ 5 ಲಕ್ಷ ಹಣವನ್ನ ಪಡೆಯುವಾಗ ಲೋಕ ಬಲೆಗೆ ಬಿದ್ದಿದ್ರು. 3 ಆಫೀಸರ್ಸ್ ಅನ್ನ ಲೋಕಾಯುಕ್ತರು ಹಿಡಿದಿದ್ರು. ಲಂಚ ಪಡೆಯುವಾಗ 3ರನ್ನ ಲಾಕ್ ಮಾಡಿದ್ದ ಟೀಮ್ ವಿಪಕ್ಷಗಳಿಗೆ ಈ ಅಬಕಾರಿಯ ಲಂಚಾವತಾರ ಅಸ್ತ್ರವಾಗಿಸಿದೆ. ಅಂದ್ರೆ ಈಗಾಗಲೇ ರೆಡ್ ಹ್ಯಾಂಡ್ ಆಗಿ ಸಿಕ್ಕಾಕೊಂಡಿದ್ರು. ಲೋಕಾಯುಕ್ತರ ಬಲೆಗೆ ಅಬಕಾರಿ ಡಿಸಿ ಸಿಕ್ಕಾಕೊಂಡಿದ್ರು. ಇದು ಇನ್ನಷ್ಟು ಪುಷ್ಟಿ ಕೊಡುವಂತಾಯಿತು. ಹಾಗಾಗಿ ಒಂದು ಲೈಸೆನ್ಸ್ ಕೊಡ್ಬೇಕಂತಂದ್ರೆ 1 ಕೋಟಿ ರೂಪಾಯಿ ಕೊಟ್ಬಿಡಿ, ಎಲ್ಲ ಕೆಲಸವೂ ಸರಳ ಸುಗಮ ಅಂತ ಹೇಳ್ತಾ ಇದ್ರು. ಅದಾದ ನಂತರದಲ್ಲಿ ಅಡ್ವಾನ್ಸ್ ಆಗಿ 5 ಲಕ್ಷ ರೂಪಾಯಿ ಕೊಡುವಂತ ಸಂದರ್ಭದಲ್ಲಿಯೇ ಲೋಕಾಯುಕ್ತರ ಬಲೆಗೆ ಸಿಕ್ಕು ಬಿದ್ದಿದ್ರು. ಈ ಹಿಂದೆ ಕೂಡ 3 ಆಫೀಸರ್ಸ್ ಅನ್ನ ಕೂಡ ಲೋಕಾಯುಕ್ತರು ಸದೆ ಬಡಿದಿದ್ರು. ಈ ಎಲ್ಲ ಅಂಶಗಳು ವಿಪಕ್ಷಗಳಿಗೆ ಬಹಳ ದೊಡ್ಡ ಮಟ್ಟಿಗೆ ಅಸ್ತ್ರವಾಗಿ ಪರಿಣಮಿಸಿತ್ತು. ಸಿಕ್ಕಿರುವಂತ ಅವಕಾಶವನ್ನ ಬಹಳಷ್ಟು ಅಚ್ಚುಕಟ್ಟಾಗಿ ನಿನ್ನೆ ಅವರು ಪ್ರಯೋಗ ಮಾಡಿದ್ರು ಕೂಡ, ಅಂದ್ರೆ ರಿಸೈನ್ ಮಾಡಲೇಬೇಕು ಅಂತ ಆಗ್ರಹಿಸಿದ್ರು. ಹಾಗಾಗಿ ಲಂಚ ಪಡೆಯುವಾಗ ಈ 3 ಲಾಕ್ ಆಗಿತ್ತಲ್ಲ, ಈ ವಿಚಾರವನ್ನ ಕೂಡ ಪ್ರಸ್ತಾಪ ಮಾಡೋದ್ರ ಮೂಲಕ ಅಬಕಾರಿ ಇಲಾಖೆಯಲ್ಲಿ ಬಹಳ ದೊಡ್ಡ ಮಟ್ಟಿಗೆ ಭ್ರಷ್ಟಾಚಾರ ಆಗ್ತಾ ಇದೆ. ಹಣವನ್ನ ಏಕಾಏಕಿ ತಿಂದು ತೇಗ್ತಾ ಇದ್ದಾರೆ. ಸಂಬಂಧಪಟ್ಟಂತೆ ನಮ್ಮ ಹತ್ರ ಕೆಲವೊಂದಷ್ಟು ಸಾಕ್ಷಿಗಳಿದಾವೆ. ಹಾಗಾಗಿ ತಿಮ್ಮಾಪುರ ಅವರನ್ನ ರಿಸೈನ್ಗೆ ಒಳಪಡಿಸಲೇಬೇಕು ಅಥವಾ ರಾಜೀನಾಮೆ ಕೊಡಲೇಬೇಕು ಅಂತ ವಿಪಕ್ಷ ನಾಯಕರು ಕೂಡ ನಿನ್ನೆ ಪಟ್ಟನ್ನ ಹಿಡಿದಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಅವರು ಕೂಡ ನಾನು ರಿಸೈನ್ ಕೊಡೋದಿಲ್ಲ ಅಂತ ಹೇಳಿದ್ರು ಕೂಡ ಸದನದ ಬಾವಿಗಿಳಿದು ಬಹಳ ಹೊತ್ತಿನವರೆಗೂ ಗಲಾಟೆಗಳಾಗಿತ್ತು. ಅಧಿಕಾರಿಗಳಿಗೆ ನಿಮ್ ಸಹಕಾರ ಇದೆ ಅಂತ ಸರ್ ಗೌರ್ಮೆಂಟ್ ಫಾರ್ಮ್ ಮಾಡೋದು ಆಡಿಯೋಗಳೆಲ್ಲ ಇರ್ತಾವ್ರಿ, ಎಲ್ಲ ನೆನಪಿಟ್ಟಿರ್ತಾರೆ, ಗೌರ್ಮೆಂಟ್ ಫಾರ್ಮ್ ಅವಾಗ ಇವ್ರು ಏನ್ ಹೇಳಿದ್ರು,
ಇಂಥ ಆಡಿಯೋಗಳ ಮೇಲೆ ಯಾವ ಮಾತಾಡಿಲ್ಲ ಅಂದ್ರೆ ರಾಜೀನಾಮೆ ಕೊಡು. ಸಿಎಂ ನಿಮ್ಮ ಪರವಾಗಿ ನಿಲ್ತಾರೆ ಅಂತ ಅನ್ಸುತ್ತೆ. ಈಗ ವಿರೋಧ ಪಕ್ಷದವರು ಆಗ್ರಹ ಮಾಡ್ತಾರೆ. ನೋಡ್ರಿ, CM ಅಲ್ಲ, ಇನ್ನೊಂದಲ್ಲ, ಎಲ್ಲರೂ ನಾನು ತಪ್ಪಿದ್ರೆ ನನ್ ತಪ್ಪಿರ್ತಾರೆ. CM ಬಿಡ್ಬೋದು, ಪಾರ್ಟಿನ ಬಿಡ್ಬೋದು. ನಾನು ತಪ್ಪಿಲ್ಲ ಅಂತ ಎದಕ್ ಬಿಡ್ತಾರೆ? ಅಧಿಕಾರಿಗಳಿಗೆ ಸಹಕಾರ ಇದೆ ಅಂತ ಸರ್ ನಿಮ್ದು. ಅಧಿಕಾರಿಗಳು ಏನೆಲ್ಲ ನಿನ್ನ ದುರುಪಯೋಗ ಮಾಡ್ಕೊಳಕ್ ನಿನ್ನ ಹೆಸರು ಹೇಳ್ಕೊತಾರ. ನನಗೆ ದುಡ್ಡು ಬೇಕಾಗಿರುತ್ತೆ, ನಾನು ದುಡ್ಡು ಕೊಟ್ಟು ಕಟ್ಕೊಟ್ಟು ನಾನು ಕೇಳಿದ್ದೀನಿ. ಸರ್, ಯಾವುದೇ ಅಧಿಕಾರಿ ಆಡಿಯೋ ವೈರಲ್ ಆಗಿದ್ರು ಕೂಡ ನಿಮ್ಮ ಮಗನ ಹೆಸರು ಮತ್ತೆ ನಿಮ್ಮ ಹೆಸರು ಉಲ್ಲೇಖ ಆಗಿರುತ್ತೆ. ಮಾಡ್ತಾನೆ ಇರ್ತಾರೆ, ಇವೆಲ್ಲ ನಡೆದಿದೆ. ರಾಜಕಾರಣ ಮಾಡೋದಿರ್ತಾರೆ, ಕಟ್ಟಿರ್ತಾರೆ, ಯಾವ್ದೇ ಸ್ವಲ್ಪ ರಾಜೀನಾಮೆ ಕೊಡ್ತಾರೆ. ಏನ್ ತಪ್ಪು ಮಾಡಿದ್ದಿಲ್ಲ.